ಈ ವಿಡಿಯೋವನ್ನು ವೀಕ್ಷಣೆ ಮಾಡತಕ್ಕಂಥ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷಾ ಆಕಾಂಕ್ಷಿಗಳ ನಮಸ್ಕಾರ. ನಾನು ಡಾಕ್ಟರ್ ಕುಮಾರಸ್ವಾಮಿ. ಇವತ್ತು ನೇರವಾಗಿ ಕಾನ್ಸೆಪ್ಟ್ ಹೋಗ್ತೀನಿ. ಬೇರೆ ಬೇರೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರ್ತಕ್ಕಂಥ ನಾನ್ ವರ್ಬಲ್ ಸಂಬಂಧಪಟ್ಟಂತ ಸಮಸ್ಯೆಗಳನ್ನ ಇವತ್ತು ನಾನು ಬಿಡಿಸ್ತಾ ಹೋಗ್ತೀನಿ ಅತ್ಯಂತ ಕಡಿಮೆ ಅವಧಿಯಲ್ಲಿ. ಇವತ್ತು ಟುಡೇಸ್ ಕಾನ್ಸೆಪ್ಟ್ ಈಸ್ ಟ್ರಯಾಂಗಲ್. ಸೊ ಈ ಟ್ರಯಾಂಗಲ್ ಸಂಬಂಧಪಟ್ಟಂತ 1, 2, 3, 4, 5, 6, 7, 8 ಪ್ರಶ್ನೆಗಳನ್ನ ಬೇರೆ ಬೇರೆ ಎಕ್ಸಾಮಿನೇಷನ್ ಅಲ್ಲಿ ಕೇಳಿದ್ದೇನೆ. ಅದನ್ನು ಅತ್ಯಂತ ಕಡಿಮೆ ಅವಧಿಯಲ್ಲಿ ಹೇಗೆ ಸುಲಭವಾಗಿ ನಮಗೆ ಗೊಂದಲ ಆಗಿದ್ರೆ ಎಲ್ಲಾ ವಿದ್ಯಾರ್ಥಿಗಳು 5 ರಿಂದ 10 ಸೆಕೆಂಡ್ಗಳಲ್ಲಿ ಹೇಗೆ ಬಿಡಿಸಬಹುದು ಅನ್ನೋದ್ರ ಬಗ್ಗೆ ಉದಾಹರಣೆ ತೆಗೆದುಕೊಳ್ತಾ ಹೋಗ್ತೀನಿ. ಕಾನ್ಸೆಪ್ಟ್ ಇಸ್ ಟ್ರಯಾಂಗಲ್ಸ್. ಸೊ ಈ ತರ ಟ್ರಯಾಂಗಲ್ ಅಲ್ಲಿ ಅವನು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರ್ತಾನೆ. ಆ ಸ್ಟೇಟ್ಮೆಂಟ್ ಹೇಗಿರುತ್ತಪ್ಪ ಅಂದ್ರೆ, ಹೌ ಮೆನಿ ಟ್ರಯಾಂಗಲ್ಸ್ ಆರ್ ದೇರ್ ಇನ್ ದ ಗಿವನ್ ಫಿಗರ್ ಅಂತ ಕೊಟ್ಟಿರ್ತಾನೆ. ಸೊ ಕ್ವಶನ್ಸ್ ಅದರಲ್ಲಿ ಪ್ರಾಬ್ಲಮ್ ಕೊಟ್ಟಿರ್ತಾನೆ, ಆಪ್ಷನ್ಸ್ ಕೊಟ್ಟಿರ್ತಾನೆ. ಆಪ್ಷನ್ ಎ, ಬಿ, ಸಿ, ಡಿ. ಆಪ್ಷನ್ ಎ 3, 4, 5, 6 ಈ ತರ ಕೊಟ್ಟಿರ್ತಾನೆ. ಸೊ ನೋಡ್ಕೊಳ್ಳಿ, ಈಗ ನಾವು ಈ ನಾರ್ಮಲ್ ಟೆಸ್ಟ್ ಅಲ್ಲಿ ಎಷ್ಟು ಟ್ರಯಾಂಗಲ್ ಇದೆ ಅಂತಕ್ಕಂಥದ್ದನ್ನ ನಾವು ಡಿಸ್ಕ್ರಿಪ್ಟಿವ್ ಆಗಿ ಬಿಡಿಸಬಹುದು, ಮತ್ತೆ ಶಾರ್ಟ್ ಕಟ್ ಅಲ್ಲಿ ಬಿಡಿಸಬಹುದು. ಡಿಸ್ಕ್ರಿಪ್ಟಿವ್ ಹೋದಾಗ ಈ ಪ್ರಾಬ್ಲಮ್ ಕಾಂಪ್ಲೆಕ್ಸ್ ಆದಾಗ ನಮಗೆ ಗೊಂದಲ ಆಗುತ್ತೆ, ಕನ್ಫ್ಯೂಷನ್ ಆಗುತ್ತೆ, ತಪ್ಪು ಆನ್ಸರ್ ಬರ್ತೀವಿ. ಬಟ್ ಮನೆಯಲ್ಲಿ ಡಿಸ್ಕ್ರಿಪ್ಟಿವ್ ಪ್ರಾಕ್ಟೀಸ್ ಮಾಡಿ, ಶಾರ್ಟ್ ಕಟ್ ಅನ್ನು ಪ್ರಾಕ್ಟೀಸ್ ಮಾಡಿ. ಇದು ಉದಾಹರಣೆ ತೆಗೆದುಕೊಂಡಾಗ ನಾನು ಡಿಸ್ಕ್ರಿಪ್ಟಿವ್ ಹೋಗ್ತೀನಿ, ಶಾರ್ಟ್ ಕಟ್ ಹೋಗ್ತೀನಿ. ಇಲ್ಲಿ ದಿಸ್ ಇಸ್ 1 ಟ್ರಯಾಂಗಲ್ ನೋಡಿ, ಇದು 1 ಟ್ರಯಾಂಗಲ್, 1 ಇದು 1 ಟ್ರಯಾಂಗಲ್, 2 ಟೋಟಲಿ +2 ಆಯ್ತು. ಈಗ +1 ತಗೊಳ್ತೀನಿ. ಯಾಕೆ ಅಂತ ಹೇಳಿದ್ರೆ ದಿಸ್ ಇಸ್ ದ ಬಿಗ್ಗೆಸ್ಟ್ ಟ್ರಯಾಂಗಲ್ ಅಲ್ವಾ ಇನ್ ದಿಸ್ ಫಿಗರ್. ಸೊ ಹಾಗಾಗಿ +1. ಹೌ ಮೆನಿ ಟ್ರಯಾಂಗಲ್ಸ್ ಆರ್ ದೇರ್ ಇನ್ ದ ಗಿವನ್ ಫಿಗರ್ ಅಂದ್ರೆ ದೇರ್ ಆರ್ 3 ಟ್ರಯಾಂಗಲ್ಸ್ ಆರ್ ದೇರ್ ಇನ್ ದ ಗಿವನ್ ಫಿಗರ್. ಓಕೆ, ಇದನ್ನ ಡಿಸ್ಕ್ರಿಪ್ಟಿವ್ ಆಗಿ ಸುಲಭವಾಗಿ ಲೆಕ್ಕ ಮಾಡಿದ್ರೆ. ವಾಟ್ ಅಬೌಟ್ ದಿಸ್ ಟೈಪ್ ಆಫ್ ಕಾಂಪ್ಲೆಕ್ಸ್ ಪ್ರಾಬ್ಲಮ್ ಕಾಂಪ್ಲೆಕ್ಸ್ ಆದಾಗ, ನಂಬರ್ ಆಫ್ ಟ್ರಯಾಂಗಲ್ಸ್ ಜಾಸ್ತಿ ಆದಾಗ, ಸೊ ಈ ಮೆಥಡ್ ನಮಗೆ ಕಷ್ಟ ಆಗ್ತದೆ. ಮತ್ತೆ ಏನ್ ಮಾಡಬೇಕಾದ್ರೆ ಶಾರ್ಟ್ ಕಟ್. ಈ ಶಾರ್ಟ್ ಕಟ್ ಏನಪ್ಪಾ ಅಂತಂದ್ರೆ, ನಂಬರ್ ಕೊಡ್ತಾ ಹೋಗ್ತಿರಲ್ಲ, ಆ ಕೊಡ್ತಾ ಹೋಗ್ತಿರುವಂತ ನಂಬರಿಗೆ ಹೈಯೆಸ್ಟ್ ನಂಬರ್ ನೋಡ್ಕೊಳ್ಳಿ. ಹೈಯೆಸ್ಟ್ ನಂಬರ್ ಎಷ್ಟು? 2. ಹೈಯೆಸ್ಟ್ ನಂಬರ್ ಇಸ್ 2. ಸೊ ಹೈಯೆಸ್ಟ್ ನಂಬರ್ ಇಸ್ 2 ಅಂತ ಹೇಳಿದಾಗ ಆ ನಂಬರಿಗೆ 1 ಆಡ್ ಮಾಡಿ. ಹೈಯೆಸ್ಟ್ ನಂಬರ್ ಇಸ್ 2 ಅಂತಾಗ 1 ಆಡ್ ಮಾಡಿ. ಸೊ 2/2 ಎಷ್ಟಾಗ್ತದೆ? 2. 2 + 1 ಅಂದ್ರೆ 3/2. ಸೊ ಈ 2 ಕ್ಯಾನ್ಸಲ್ ಆಗುತ್ತೆ. ಹೌ ಮೆನಿ ಟ್ರಯಾಂಗಲ್ಸ್ ಆರ್ ದೇರ್ ಇನ್ ದ ಗಿವನ್ ಫಿಗರ್ ಅಂದ್ರೆ ದೇರ್ ಆರ್ 3 ಫಿಗರ್. ನೋಡಿ, ಇಲ್ಲೂ 3 ಬಂತು, ಇಲ್ಲೂ 3 ಬಂತು. ಬಟ್ ಈ ವಿ ಆರ್ ಯೂಸಿಂಗ್ ಒಂದು ಫಾರ್ಮುಲಾ. ಸೊ ಏನಪ್ಪಾ ಅಂದ್ರೆ n × n + 1/2 ಅಂತ. ಟೋಟಲ್ ಟ್ರಯಾಂಗಲ್ಸ್, ಟೋಟಲ್ ನಂಬರ್ ಆಫ್ ಟ್ರಯಾಂಗಲ್ಸ್ ಈ ಸೂತ್ರ ಬರಬೇಡಿ. n ಅಂದ್ರೆ ಹೈಯೆಸ್ಟ್ ನಂಬರ್. ಈ ಹೈಯೆಸ್ಟ್ ನಂಬರ್ ನೋಡ್ರಿ 2, ಹೈಯೆಸ್ಟ್ ನಂಬರ್ 2, ಮತ್ತೆ 1 ಸೆಕೆಂಡ್ 2 + 1, ಹೈಯೆಸ್ಟ್ ನಂಬರ್ +1 3, 2 ಕ್ಯಾನ್ಸಲ್ ಆಗುತ್ತೆ. ಈ ಸೂತ್ರವನ್ನ ಬಳಸಿದ್ರೆ ಬಹಳ ಸುಲಭ ಆಗುತ್ತೆ. ಸೂತ್ರ ಬಿಟ್ಬಿಡಿ, ಸೂತ್ರ ತಲೆ ಕೆಡಿಸ್ಕೊಬೇಡಿ. ಇಲ್ಲಿ 3 ಇರ್ತಾನೆ ಅಂತ ಅಂದ್ಕೊಳ್ಳಿ. ನಂಬರ್ ಆಫ್ ಟ್ರಯಾಂಗಲ್ಸ್ 3 ಇತ್ತು ಅಂದ್ರೆ 3 ಹಾಕೊಳ್ಳಿ. 3 ಮತ್ತೆ ಬ್ರಾಕೆಟ್ 3 + 1/2 ಅಷ್ಟೇ. ಸೊ ಹೀಗೆ ಬಹಳ ಸುಲಭವಾಗಿ n × n + 1/2 ಸೂತ್ರ ಹಾಕೊಂಡು ಲೆಕ್ಕ ಮಾಡಬಹುದು. n ಇಸ್ ದ ಹೈಯೆಸ್ಟ್ ನಂಬರ್ ತಗೊಳ್ಳಿ. ಸೊ ಹೈಯೆಸ್ಟ್ ನಂಬರ್ ಅಂದ್ರೆ ಈ ಟ್ರಯಾಂಗಲ್ ಅಲ್ಲಿ 2 ಇದೆ, n ಜಾಗದಲ್ಲಿ 2 + 1 /2 ನೋಡಿ, ಈ 2. ಸೊ ಇವಾಗ 2 ತಗೊಂಡ್ವಿ. ಇವಾಗ 2 + 1 ಅಂದ್ರೆ 3. ಸೊ ಈ 2 ಕ್ಯಾನ್ಸಲ್ ಆಗುತ್ತೆ. 3. ಹೌ ಮೆನಿ ಟ್ರಯಾಂಗಲ್ಸ್ ಆರ್ ದೇರ್ ಇನ್ ದ ಗಿವನ್ ಫಿಗರ್ ಅಂದ್ರೆ ದೇರ್ ಆರ್ 3 ಟ್ರಯಾಂಗಲ್ಸ್. 3 ಟ್ರಯಾಂಗಲ್ಗಳಿವೆ. ಕ್ಲಿಯರ್ ಆಯ್ತು? ಈಗ ಇನ್ನೊಂದು ಎಕ್ಸಾಂಪಲ್ ಬೇರೆ ಎಕ್ಸಾಮಿನೇಷನ್ ಕೊಟ್ಟಿದ್ದೇನೆ, ಅದನ್ನು ಅಷ್ಟೇ. ಹೇಗೆ ನೋಡಿ. ಸೊ 1, 2, 3, 4. ಈಗ ಎಷ್ಟು ತ್ರಿಭುಜಗಳಿವೆ? ಹೌ ಮೆನಿ ಟ್ರಯಾಂಗಲ್ಸ್ ಆರ್ ದೇರ್ ಇನ್ ದ ಗಿವನ್ ಫಿಗರ್ ಅಂದ್ರೆ ದಿಸ್ ಇಸ್ 1 ನೋಡಿ, 1, 2, 3, 4 ತಗೊಳ್ಳಿ.
ನಾಲ್ಕು ಪ್ಲಸ್ 1 4 ಎಷ್ಟು ನಂಬರ್ ಇದೆಯೋ ಆ ನಂಬರ್ ತಗೊಳ್ಳಿ. ಆ ನಂಬರ್ ಬ್ರಾಕೆಟ್ ನಲ್ಲಿ ಒಂದನ್ನು ಆಡ್ ಮಾಡಿ. 4 ಇದ್ರೆ 4 ಪ್ಲಸ್ 1, 5 ಇದ್ರೆ 5 ಪ್ಲಸ್ 1, 6 ಇದ್ರೆ 6 ಪ್ಲಸ್ 1 by 2. That is, we got as total number of triangle is equal to n into n plus 1 by 2. This is the formula. n ಅಂದ್ರೆ highest number of triangles. ನೋಡಿ highest number ಎಷ್ಟಿದೆ? 4 ಇದೆ. 4 plus 1 by 2. ಈಗ ನಮಗೆ 2 ones are 2 twos are. ಎಷ್ಟು ಉಳಿಯುತ್ತೆ? 2 into 4 plus ಅಂದ್ರೆ 5, that is equal to 10. ಇದು 3 ಬಂತು, ಇದು 10 ಬಂತು. How many triangles are there in the given figure ಅಂದ್ರೆ there are 10. Very easy. Within 4 or 5 seconds ಅಲ್ಲಿ ಮುಗಿಸ್ಬಿಡಬಹುದು. ಈ ಸೂತ್ರ ಬೇಡ. ಈ ನಂಬರ್ ತಗೊಳ್ಳಿ, ಈ ನಂಬರ್ಗೆ ಒಂದು ಪ್ಲಸ್ ಆಡ್ ಮಾಡಿ, ಡಿವೈಡ್ ಬೈ 2 ಮಾಡಿ, 2 ಇಂದ ಡಿವೈಡ್ ಮಾಡಿದ್ರೆ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಆನ್ಸರ್ ವಿ ವಿಲ್ ಗೆಟ್ ಆನ್ಸರ್. ವೆರಿ ಈಸಿ. ಓಕೆ, ಸರಿ. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಇನ್ನೊಂದು ಪರೀಕ್ಷೆ ಕೇಳಿರ್ತಕ್ಕಂಥ ಎಕ್ಸಾಂಪಲ್ ನಾವು ತಗೊಳ್ಳೋಣ. ಈಗ ಸೇಮ್ ಕ್ವಶನ್ ನೋಡಿ, ಸೇಮ್ ಟ್ರಯಾಂಗಲ್ ಇರ್ತವೆ. ನೋಡಿ, ಟ್ರಯಾಂಗಲ್ಸ್ ಆರ್ ಸೇಮ್. ನೋಡಿ, ಈ ತರ ಇದೆ. ಎಷ್ಟಿದೆ? 1 2 3 4. ಬೇಕಾದ್ರೆ ಇನ್ನೊಂದು ತೊಗೊಳ್ಳಿ, 5 ಏನಾದ್ರೆ 5 ಹೈಯೆಸ್ಟ್ ನಂಬರ್ ತಗೊಳ್ಳಿ. 5 ನೋಡಿ, ಈಸಿ. 5 ಆ ನಂಬರ್ ಇನ್ನೊಂದು ಆಡ್ ಮಾಡ್ಬೇಕಷ್ಟೇ. 5 ಪ್ಲಸ್ 1 by 2. ಅದೇನಾಗುತ್ತೆ? 5 ಒಂದಷ್ಟು, ಇವೆರಡು ಕೂಡಿದ 5 ಒಂದು 6. 5 ಇಂಟು 6 by 2. 2 ಒಂದ್ಲಿ 2 ಮೂರ್ಲಿ 15 ಟ್ರಯಾಂಗಲ್ ಆಯ್ತು. ಅವೇನು ಟ್ರಯಾಂಗಲ್ಸ್ ಅಂದ್ರೆ ಇಷ್ಟುದ್ದು 15 ಆಯ್ತು. ಈಗ ಇದು ನೋಡ್ಕೊಳ್ಳೋಣ ಮತ್ತೆ. 1 2 3 4 5. ಇಲ್ಲಿ ಹೈಯೆಸ್ಟ್ ನಂಬರ್ 5 ಆದ್ಮೇಲೆ ಇಲ್ಲಿ ಹೈಯೆಸ್ಟ್ ನಂಬರ್ 5 ಇರುತ್ತೆ. ಸೊ 5 ಅಂತ ಹೇಳಿದಾಗ ಇದು ಎಷ್ಟು ಬರುತ್ತೆ? 15. ಇದು ಎಷ್ಟು ಬರುತ್ತೆ? 15. ಟೋಟಲ್ 30 ಪ್ಲಸ್ 15. ಹೌ ಮೆನಿ ಟ್ರಯಾಂಗಲ್ಸ್ ಆರ್ ದೇರ್ ಇನ್ ದ ಗಿವನ್ ಫಿಗರ್ ಅಂದ್ರೆ 30. ಇಮ್ಯಾಜಿನ್ ಮಾಡ್ಕೊಳ್ಳಿ, ಈ 30 ನಂಬರ್ಸ್ ಅನ್ನ 30 ಟ್ರಯಾಂಗಲ್ಸ್ ಅನ್ನ ಎಣಿಸೋದಿಗೆ ಕಷ್ಟ ಆಗ್ತಿತ್ತು, ತಲೆ ಕೆಡ್ತಿತ್ತು, ಡಿಸ್ಟರ್ಬ್ ಆಗಿ ಮತ್ತೆ ಮುಂದಿನ ಲೆಕ್ಕಗಳು ಬರುವಂತೂ ಹಾಳಾಗ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಇದನ್ನ ಹೈಯೆಸ್ಟ್ ನಂಬರ್ ಗುರ್ತು ಮಾಡ್ಕೊಳ್ಳಿ. ಆ ಬ್ರಾಕೆಟ್ ನ ಆಡ್ ಮಾಡಿ ಡಿವೈಡ್ ಬೈ 2 ಮಾಡಿ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು, ಈಸಿ ಆಗ್ತದೆ. ಸೊ ಹೀಗೆ ಇನ್ನೊಂದು ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಉದಾಹರಣೆಗಳನ್ನು ತೆಗೆದುಕೊಂಡು ಲಭ್ಯಿಸಿದೀವಿ ಸ್ನೇಹಿತರೆ. ಇನ್ನೊಂದು 4ನೇ ಲೆಕ್ಕಕ್ಕೆ ಹೋಗೋಣ. 4ನೇದು ಸಹ ಟ್ರಯಾಂಗಲ್ ಕಂಡಿಗೆ ಸಂಬಂಧಪಟ್ಟಂಥದ್ದು. ಇದು ಬೇರೆ ಎಕ್ಸಾಮಿನೇಷನ್ ಕೆಳಗಿರುವಂತದ್ದು. ಬೇರೆ ಪರೀಕ್ಷೆಯಲ್ಲಿ ಕೇಳಿರುವಂತಹ ಚಿತ್ರಗಳನ್ನು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ಈ ಕ್ವಶನ್ ಪೇಪರ್ ಅಲ್ಲಿ ಆ ಪ್ರಶ್ನೆಗಳನ್ನು ನೋಡ್ತಿದ್ದಂಗೆ ಆನ್ಸರ್ ಮಾಡಬಹುದು. ಮತ್ತೆ ಪೆನ್ ತಗೊಂಡು ಕ್ಯಾಲ್ಕುಲೇಟ್ ಮಾಡಿ n ಇಂಟು n ಪ್ಲಸ್ 1 by 2 ಅಥವಾ ಹೈಯೆಸ್ಟ್ ನಂಬರ್ ಪ್ಲಸ್ 1 ಬರೆಯೋ ಅವಶ್ಯಕತೆ ಇಲ್ಲ. ಈ ಶೇಪ್ ಬಂದ ತಕ್ಷಣ 3, ಈ ಶೇಪ್ ಬಂದ 10, ಈ ಟೈಪ್ ಬಂದಾಗ 30. ಸೊ ಈ ಪ್ರಾಕ್ಟೀಸ್ ಆಗಿದ್ರೆ ನೇರವಾಗಿ ಆನ್ಸರ್ ಟಿಕ್ ಮಾಡಬಹುದು. ಅಥವಾ ಗೊಂದಲ ಆಗುತ್ತೆ ಏನಾಗಿದ್ರೆ ನೀವು ಶಾರ್ಟ್ ಕಟ್ ಮೆಥಡ್ ಅಲ್ಲಿ ಆಸಾನ ಮಾಡಬಹುದು. ಸೊ ಇನ್ನೊಂದು ಕೋಡ್, ಇದು ಸಹ ಎಕ್ಸಾಮಿನೇಷನ್ ಕೇಳಿರುವಂತ ಲೆಕ್ಕ ಆಗಿದೆ. ಸೊ ಈಗ ಒನ್ಸ್ ಅಗೇನ್, ಹೌ ಮೆನಿ ಟ್ರಯಾಂಗಲ್ಸ್ ಆರ್ ದೇರ್ ಇನ್ ದ ಗಿವನ್ ಫಿಗರ್. ಇನ್ನೂ ಸುಲಭವಾಗಿ ಹೇಳ್ಬೋದು, 1 2 3 4 5 ಅಂತ ಹೇಳ್ಬಿಡ್ಬೋದು. ಡಿಸ್ಕ್ರಿಪ್ಟಿವ್ ಹೋದ್ರೆ ಇದು 1, ಇದು 2, ಇದು 3, ಇದು 4. 4 ಆದ್ರೆ ಪ್ಲಸ್ 1 ಇಲ್ಲಿಂದ ಪ್ಲಸ್ 1 5 ಅಂತ ಹೇಳ್ಬಿಡ್ಬೋದು. ವಾಟ್ ಅಬೌಟ್ ಕಾಂಪ್ಲೆಕ್ಸ್ ಪ್ರಾಬ್ಲಮ್? 5 ಟ್ರಯಾಂಗಲ್ ಇದೆ ಅಂತ ಹೇಳ್ತೀರಾ, ಆಗ ಇದರಲ್ಲೇ ಕಾಂಪ್ಲೆಕ್ಸ್ ಮಾಡ್ತಾ ಹೋದ್ರೆ ಮತ್ತೆ ಗೊಂದಲ ಆಗುತ್ತೆ. ಸೊ ದಟ್ಸ್ ವೈ ಯು ಆರ್ ಗೋ ಥ್ರೂ ದ ಶಾರ್ಟ್ ಕಟ್ ಮೆಥಡ್ ಫಾರ್ ಸಾಲ್ವಿಂಗ್ ದಿಸ್ ಟೈಪ್ ಆಫ್ ಪ್ರಾಬ್ಲಮ್. ಈ ರೀತಿಯ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಲಿಕ್ಕೆ ಒಂದ್ ಸೆಕೆಂಡ್ ಶಾರ್ಟ್ ಕಟ್ ಮೆಥಡ್ ಹೋಗಿ. ಶಾರ್ಟ್ ಕಟ್ ಮೆಥಡ್ ಏನಪ್ಪಾ ಅಂದ್ರೆ ಒಂದು ಫಾರ್ಮುಲಾ ಅಷ್ಟೇ. ನಂಬರ್ ಸೀರೀಸ್ ಅನ್ನ ನೀವು ನೆನಪು ಮಾಡ್ಕೊಂಡ್ರೆ ಬಹಳ ಸುಲಭವಾಗಿ ಲೆಕ್ಕವನ್ನ ಮಾಡಬಹುದು.
ಏನಾಗಂದ್ರೆ ನೋಡಿ ಒಂದು ನಂಬರ್ ತೊಗೊಳ್ಳಿ. ದಿಸ್ ಈಸ್ ವೆರಿ ಈಸಿ ಫಾರ್ ಆಲ್ ದಿಸ್ ಟೈಪ್ ಆಫ್ ಪ್ರಾಬ್ಲಮ್. ಒಂದನ್ನು ತಗೊಂಡಾಗ ಇದಕ್ಕೆ ಆಡ್ ಮಾಡಿ 3 ಆಗುತ್ತೆ. ಇದಕ್ಕೆ 3 ಆಡ್ ಮಾಡಿ 6 ಆಗುತ್ತೆ ನೋಡಿ. 3 3 6. ಮತ್ತೆ ನೆಕ್ಸ್ಟ್ ಏನ್ ಮಾಡಬೇಕು? 4 ಆಡ್ ಮಾಡಬೇಕು. 2 3 4 10 ಆಗುತ್ತೆ. ನೆಕ್ಸ್ಟ್ ಎಷ್ಟು? 5 ನೋಡಿ. 2 3 4 5 ಎಷ್ಟು? ನೆಕ್ಸ್ಟ್ ನಂಬರ್ ಇಸ್ 15. 15 ಎಷ್ಟು ಆಡ್ ಮಾಡ್ತೀರಾ? 6 ಆಡ್ ಮಾಡಿದಾಗ ಎಷ್ಟಾಗುತ್ತೆ? 15 6 21. ಈ ನಂಬರ್ ಸೀರೀಸ್ ಅನ್ನು ನೀಟಾಗಿ ನೆನ್ಕೊಂಡ್ಕೊಳ್ಳಿ. ಇದನ್ನ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಬಹಳ ಈಸಿ ಆಗ್ತದೆ. ಎಕ್ಸೆಟ್ರಾ ಎಕ್ಸೆಟ್ರಾ ಹೋಗುತ್ತೆ. ನೆಕ್ಸ್ಟ್ ಎಷ್ಟು ಮಾಡ್ತೀರಾ? ಪ್ಲಸ್ 7 ಮಾಡ್ತೀರಾ, 28. ಈಗ ಮುಂದುವರಿತಾ ಹೋಗುತ್ತೆ. ಅಂದ್ರೆ ಈ ನಂಬರ್ ಸೀರೀಸ್ ಒಂದಕ್ಕೆ ನೀವು ತಗೊಂಡ್ರೆ 2 3 4 5 6 7 8 ಆಡ್ ಮಾಡ್ತಾ ಹೋಗೋದು. ಸೊ 1 2 ಪ್ಲಸ್ 1 3 ಆಗುತ್ತೆ. ನೆಕ್ಸ್ಟ್ ನಂಬರ್ ಬರೆಯೋದು. 3 3 ನೆಕ್ಸ್ಟ್ ನಂಬರ್ ಬರೋದು. 6 4 10 ಇಲ್ಲಿ ಬರೀತಾರೆ. 10 ಪ್ಲಸ್ 5 15 ನೆಕ್ಸ್ಟ್ ಬಾಕ್ಸ್ ಬರೀತಾರೆ. 15 ಪ್ಲಸ್ 21 ಈ ತರ ನೆಕ್ಸ್ಟ್ ಬರೀತಾ ಹೋಗ್ತಾರೆ. ಈಗೇನಪ್ಪಾ ಅಂತಂದ್ರೆ ಸೇಮ್ ನಂಬರ್ ಆಫ್ ಸೀರೀಸ್ ಅನ್ನ ಈ ಗ್ಯಾಪ್ ಬಿಟ್ಟು ಇಲ್ಲಿ ಬಿಟ್ಟು ಡ್ರಾಪ್ ಮಾಡಿ 1 ಸೇಮ್ ಬರೀತಾ ಹೋಗೋದು. 3 6 10 15 ಎಕ್ಸೆಟ್ರಾ ಎಕ್ಸೆಟ್ರಾ ಬರ್ತಾ ಹೋಗೋದು. ಇದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಬಹಳ ಸುಲಭವಾಗಿ ಆನ್ಸರ್ ಮಾಡಬಹುದು. ಈಗ ನೋಡ್ರಿ, ಈ ಟೈಪ್ ಲೆಕ್ಕ ಕೊಟ್ರೆ ನಿಮಗೆ ಎಷ್ಟಿದೆ? ಬೇಸ್ ಟ್ರಯಾಂಗಲ್ಸ್ ಎಷ್ಟಿದೆ ನೋಟ್ ಮಾಡ್ಕೊಳ್ಳಿ. 1 2 2 ಇದೆ. ಸೊ 1 2 ಅಂದ್ರೆ 2 ಕಾಲಮ್ ಹಾಕೊಳ್ಳಿ. ಮೊದಲನೇ ಕಾಲಮ್ 1, ಎರಡನೇ ಕಾಲಮ್ ಅಲ್ಲಿ 3 1 ನೋಡಿ. 1 2 2 ಬೇಸ್ ಟ್ರಯಾಂಗಲ್ ಇರೋದ್ರಿಂದ 2 ಕಾಲಮ್ ತಗೊಳ್ಳಿ. ಮೊದಲನೇ ಕಾಲಮ್ ಅಲ್ಲಿ 1 ಇದೆ, ಎರಡನೇ ಬಾಕ್ಸ್ 3 1 ಇದೆ. ಸೊ ಎಷ್ಟಾಯ್ತು? ಕೂಡ್ಕೊಳ್ಳಿ. ಈಗ ನಾವು 1 ಪ್ಲಸ್ 3 ಪ್ಲಸ್ 1 ನೋಡಿ. 1 3 1 ದಟ್ ಇಸ್ ಈಕ್ವಲ್ ಟು 5 ನೋಡಿ. 5 ಟ್ರಯಾಂಗಲ್ಗಳಿವೆ. ಹೌ ಮೆನಿ ಟ್ರಯಾಂಗಲ್ಸ್ ಆರ್ ದೇರ್ ಇನ್ ದ ಗಿವನ್ ಫಿಗರ್ ಅಂದ್ರೆ 5. ವೆರಿ ಈಸಿ. Descriptive method is also very easy. But what about complex problem? ಕಾಂಪ್ಲೆಕ್ಸ್ ಪ್ರಾಬ್ಲಮ್ ಕೊಟ್ಟಾಗ ಒದ್ದಾಡಬೇಕು ಬರುತ್ತೆ. ಹಾಗಾಗಿ ಇದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದನ್ನ ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಇದರಲ್ಲೇ ಕಾಂಪ್ಲೆಕ್ಸ್ ಮಾಡ್ತಾ ಕೊಡ್ತಾ ಹೋದ್ರು ಸುಲಭವಾಗಿ ಆನ್ಸರ್ ಮಾಡಬಹುದಾಗಿರುತ್ತೆ. ಈಗ ಇನ್ನೊಂದು ಉದಾಹರಣೆ ತಗೊಳ್ಳೋಣ. ಸೊ ಪರೀಕ್ಷೆ ಕೇಳಿರುವಂತ ಈಗ ಸೇಮ್ ಟ್ರಯಾಂಗಲ್ ಇದೆ. ಆ ಟ್ರಯಾಂಗಲ್ ನಲ್ಲಿ ಈ ತರ ಕೇಳಿರ್ತಾನೆ ನೋಡಿ. ಸೊ ಇವಾಗ ನೋಡಿ ಕಾಂಪ್ಲೆಕ್ಸ್ ಆಗ್ತಾ ಹೋಯ್ತು. ಈಗ ಪ್ರಾಬ್ಲಮ್ ಇಸ್ ಕಾಂಪ್ಲೆಕ್ಸ್. ಮತ್ತೆ ಏನ್ ಮಾಡ್ತೀವಿ ಹಾಗಾದ್ರೆ? ಮತ್ತೆ 1 2 3 4 5 ಕೌಂಟೆಂಟ್ ಮಾಡಕ್ಕೆ ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಗೊಂದಲ ಆಗುತ್ತೆ. ಸೊ ಈಗ ನೀವೇನ್ ಮಾಡಿದ್ರೆ ಬೇಸ್ 1 ಕೊಡಿ. 2 ಟ್ರಯಾಂಗಲ್ 3 ಟ್ರಯಾಂಗಲ್ ಇದೆ. 1 2 3 3 ಟ್ರಯಾಂಗಲ್ ಇದೆ ಅಂದ್ಕೊಳ್ಳಿ. ಇಲ್ಲಿ 3 ಬಾಕ್ಸ್ ಮಾಡ್ಕೊಳ್ಳಿ. 3 ಕಾಲಮ್ 1 2 3 3 ಕಾಲಮ್. ಮೊದಲನೇ ಕಾಲಮ್ 1 ಇದೆ, ಎರಡನೇ ಕಾಲಮ್ 3, ಮೂರನೇ ಕಾಲಮ್ ಅಲ್ಲಿ 6. ಸೊ 6 ಕೆಳಗಡೆ 3, 3 ಕೆಳಗಡೆ 1, 1 ಕೆಳಗಡೆ ಯಾವುದೂ ಇಲ್ಲ. 1 2 3 3 ಬರ್ಕೊಳ್ಳೋದು ನೋಡಿ. 1 2 3 1 2 3 3 ಬರ್ಕೊಳ್ಳೋದು. ಸೊ ಇವಾಗ ಇಲ್ಲೇನಪ್ಪ ಅಂತಂದ್ರೆ ಲಾಜಿಕ್ ಈ ಲೆಫ್ಟ್ ಫ್ರಮ್ ರೈಟ್ ಟು ಲೆಫ್ಟ್ ಬರ್ಬೇಕಾದ್ರೆ 1 ಬಿಟ್ಟು 1 ತಗೋಬೇಕು. ಸೊ ಹಾಗಾಗಿ ಈ ಕೆಳಗಡೆ ಬರ್ಬೇಕಾದ್ರೆ ಇದನ್ನ ಕನ್ಸಿಡರ್ ಮಾಡಬಾರ್ದು. ವಿ ಆರ್ ನಾಟ್ ಕನ್ಸಿಡರ್ ದಿಸ್ ನಂಬರ್ ನೋಡಿ. ರೈಟ್ ಟು ಲೆಫ್ಟ್ ಬರ್ಬೇಕಾದ್ರೆ ಇದನ್ನ ತಗೊಳ್ತೀವಿ, ಇದು ತಗೋಬಾರ್ದು. ಮತ್ತೆ ಇನ್ನೊಂದು ನಂಬರ್ ಇದ್ದರೆ ತಗೋಬೇಕು. ಹಾಗಾಗಿ ಈಗ ಏನಾಗುತ್ತಪ್ಪ ಅಂದ್ರೆ 1 ತಗೊಂಡ್ವಿ, 3 ತಗೊಂಡ್ವಿ, 6 ತಗೊಂಡ್ವಿ, ಪ್ಲಸ್ 3 1 3 6 3 1 ತಗೊಳ್ಳೋದು. ಕೂಡ್ಕೊಳ್ಳಿ. 3 4 10 13. ಹೌ ಮೆನಿ ಟ್ರಯಾಂಗಲ್ಸ್ ಆರ್ ದೇರ್ ಇನ್ ದ ಗಿವನ್ ಫಿಗರ್ ಅಂದ್ರೆ ದೇರ್ ಆರ್ 13 ಟ್ರಯಾಂಗಲ್ಸ್ ಆರ್ ದೇರ್ ಇನ್ ದ ಗಿವನ್ ಫಿಗರ್. ಸೊ ಪ್ರಾಬ್ಲಮ್ ಹೋಗ್ತಾ ಕಾಂಪ್ಲೆಕ್ಸ್ ಆಗ್ತಾ ಹೋದ್ರೆ ಸೊ ವಿ ಆರ್ ಯೂಸಿಂಗ್ ದಿಸ್ ಮೆಥಡ್. ಸೊ ಇನ್ನೊಂದು ಪರೀಕ್ಷೆ ಕೇಳಿದ್ರೆ ಅದನ್ನೊಂದು ತಗೋಣ. ಅವಾಗ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಮೆಥಡ್ ನಲ್ಲಿ ಒಂದು ಸೆಕೆಂಡ್ ಸೇಮ್ ಟ್ರಯಾಂಗಲ್ ನೋಡಿ. 1 2 3 ಈ ತರ ಕೊಟ್ಟಾಗ
ನೋಡಿ 1 2 3. ಸೊ ಇದನ್ನು ಜಾಯಿನ್ ಮಾಡ್ತೀನಿ, ಇದನ್ನು ಜಾಯಿನ್ ಮಾಡ್ತೀನಿ, ಇದನ್ನು ಜಾಯಿನ್ ಮಾಡ್ತೀನಿ. ಈಗ ಪ್ರಾಬ್ಲಮ್ ಈಸ್ ಕಾಂಪ್ಲೆಕ್ಸ್. ಲೆಕ್ಕ ಕಾಂಪ್ಲೆಕ್ಸ್ ಆಗ್ತಾ ಹೋಯ್ತು. ಈಗ ನಾವು ಡಿಸ್ಕ್ರಿಪ್ಟಿವ್ ಮೆಥಡ್ ನಲ್ಲಿ ಕೌಂಟ್ ಮಾಡ್ತಾ ಹೋದ್ರೆ ನಮಗೆ ಕಷ್ಟ ಆಗ್ಬಹುದು, ಬಹಳ ಕಷ್ಟ ಆಗ್ಬಹುದು. ಸೊ ಹಾಗಾಗಿ ಈ ಮೆಥಡ್ ಇರುವಾಗ ಎಷ್ಟು ಬೇಸ್ ಕೌಂಟ್ ದ ಬೇಸ್ ಟ್ರಯಾಂಗಲ್ಸ್. ದಿಸ್ ಈಸ್ 1, ಇದು 2, ಇದು 3, ಇದು 4. ಈಗ 4 1 2 3 4 ಇದ್ದಾಗ 1 ಕಾಲಮ್, ಸೆಕೆಂಡ್ ಕಾಲಮ್, ಥರ್ಡ್ ಕಾಲಮ್, 4 ಕಾಲಮ್ ತಗೊಳ್ರಿ. 4 ಕಾಲಮ್ ತಗೊಂಡಾಗ ಈಗ 1 3 6 10 6 3 1. ನನಗೆ ಯಾವ್ದು ಹೇಳಿದೆ, ಈ ಕಡೆಯಿಂದ ಬರ್ಬೇಕಾದ್ರೆ ಇದನ್ನ ಕನ್ಸಿಡರ್ ಮಾಡಿದ್ರೆ ಇದನ್ನ ಬಿಡಿ, ಇದನ್ನ ತಗೊಳ್ಳಿ. ಮೊದಲನೇ ತಗೋಬೇಕು, ಎರಡನೇದು ಬಿಡಬೇಕು, ಮೂರನೇ ತಗೋಬೇಕು, ನಾಲ್ಕನೇದು ಬಿಡಬೇಕು ನಂಬರ್ ಇದ್ರೆ. 1 2 3 4 ಇದೆ. 1 2 3 4 4 ಕಾಲಮ್ ತಗೊಂಡ್ವಿ. ಈಗ 1 ಪ್ಲಸ್ 3 ಪ್ಲಸ್ 6 ಪ್ಲಸ್ 10 ಪ್ಲಸ್ 6 ಪ್ಲಸ್ 1. ಹೌ ಮೆನಿ ಟ್ರಯಾಂಗಲ್ಸ್ ಅಂತ ಹೇಳಿದ್ರೆ 3 1 4 10 20 26 27 27 ಟ್ರಯಾಂಗಲ್ಗಳಿವೆ. ನೋಡಿ 27 ಟ್ರಯಾಂಗಲ್ಸ್. ಅದೇ ತರ ಇನ್ನೊಂದು ತಗೊಂಡು ಏನಾರ ಆದ್ರೆ 5 ಇತ್ತು ಅಂತ ಅಂದ್ಕೊಳ್ಳಿ, 5 ಇದ್ರೆ ನಾವೇನ್ ಮಾಡ್ತೀವಪ್ಪ ಅಂದ್ರೆ 1 ಕಾಲಮ್, 2 ಕಾಲಮ್, 3 ಕಾಲಮ್, 4 ಕಾಲಮ್, 5 ಕಾಲಮ್ ತಗೊಳ್ತೀವಿ. ಇದನ್ನ ತಗೊಂಡ್ರೆ ಇದನ್ನ ಬಿಡ್ತೀವಿ, ಇದನ್ನ ತಗೊಂಡ್ರೆ ಇದನ್ನ ಬಿಡ್ತೀವಿ ಅಷ್ಟೇ. ಮಧ್ಯೆ ಬರುವಂತ ಒಂದು ಕಾಲಮ್ ಅನ್ನ ನಾವು ಡ್ರಾಪ್ ಮಾಡಿ ಎಲ್ಲವನ್ನು ಕೂಡಿದ್ರೆ ಟೋಟಲ್ ನಂಬರ್ ಆಫ್ ಟ್ರಯಾಂಗಲ್ ಬರ್ತದೆ. ಅದರ್ವೈಸ್ ವೆರಿ ಈಸಿ ಸ್ನೇಹಿತರೆ. ಹೀಗೆ ಇದು ಒಂದು ಟೈಪ್ n×n+1/2 ಸೂತ್ರ ಅಪ್ಲೈ ಮಾಡ್ಕೊಂಡು ಕಂಡುಹಿಡ್ಕೊಳ್ಳಿ. ಸೊ ಈ ನಂಬರ್ ಸೀರೀಸ್ ಅನ್ನು ಅಪ್ಲೈ ಮಾಡ್ಕೊಂಡು ಈ ಟೈಪ್ ಲೆಕ್ಕಗಳನ್ನು ಕೊಟ್ಟರೆ ಸುಲಭವಾಗಿ ಲೆಕ್ಕ ಮಾಡಿ. ಸೊ ಇನ್ನೊಂದು ಉದಾಹರಣೆಗೆ ಹೋದ್ರೆ ನಿಮಗೆ ಬಹಳಷ್ಟು ಎಕ್ಸಾಮಿನೇಷನ್ ಅಲ್ಲಿ ಇದನ್ನು ಕೇಳಿದಾನೆ. ಜಸ್ಟ್ ಲೈಕ್ ಎ ಸ್ಟಾರ್ ರೀತಿಯಲ್ಲಿ ಇರ್ತಕ್ಕಂಥದ್ದು. ನೋಡಿ ಈಗ ಇಲ್ಲಿಂದ ಸ್ಟಾರ್ಟ್ ಆದ್ರೆ ಈಗ ಹೋಗಿ. Once again, how many triangles are there in the given figure ಅಂತಾನೆ. ನೋಡಿ ಜಸ್ಟ್ ಲೈಕ್ ಸ್ಟಾರ್ ತರ ಇದೆ. ಇದು ಅಲ್ಲ, ಟ್ರಯಾಂಗಲ್ ಅಲ್ಲ. ಟ್ರಯಾಂಗಲ್ ಅಂದ್ರೆ 3 ಸೈಡ್ಸ್ ಇಂದ ಆಗಿರುವಂತ. ಇದು ಪೆಂಟಾಗಲ್ ಬರುತ್ತೆ. 1 2 3 4 5. ಸೊ ಇದನ್ನ ತರ ಇರಬೇಕು. ಈಗ ಎಷ್ಟು ಟ್ರಯಾಂಗಲ್ಗಳಿವೆ? 1 2 3 4 5. 5 ತಗೊಂಡ್ಬಿಡಿ, ನೋಡಕ್ 5 ಸಿಕ್ಕಿ. ಈಗ 5 ಪಾಯಿಂಟ್ಸ್, 5 triangles and then 5 points. 1 point, 2 point, 3 point, 4 point, 5 point plus 5. This 5 indicates triangles. This 5 indicates 5 points. So total 10 triangles. 10 ತ್ರಿಭುಜಗಳಿವೆ ಅಂತ ಸುಲಭ ಕಡಿಮೆ. ಹಾಗಾಗಿ ಈ ರೀತಿಯಾದಂತಹ ಪ್ರಶ್ನೆಗಳನ್ನು ಕೊಟ್ಟಾಗ ಒನ್ಸ್ ಅಗೇನ್ ನಾವು ಪೂರ್ಣ ಕೌಂಟ್ ಮಾಡೋದ್ರ ಬದಲು ನಾವು ಪಾಯಿಂಟ್ ಬೇಸ್ ಮತ್ತೆ ಟ್ರಯಾಂಗಲ್ ಬೇಸ್ ಮೇಲೆ ಸುಲಭವಾಗಿ ವಿತಿನ್ 3 or 4 ಸೆಕೆಂಡ್ ಅಲ್ಲಿ ಆನ್ಸರ್ ಮಾಡಬಹುದು. ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಈಸಿ ಮೆಥಡ್ ಟು ಫೈಂಡ್ ದ ಸೊಲ್ಯೂಷನ್ ಆಫ್ ಫೈಂಡ್ ದ ಟೋಟಲ್ ನಂಬರ್ ಆಫ್ ಟ್ರಯಾಂಗಲ್ಸ್ ಇನ್ ದ ಗಿವನ್ ಫಿಗರ್ ಇನ್ ಯುವರ್ ಎಕ್ಸಾಮಿನೇಷನ್ಸ್. ಸೊ ಅದರಲ್ಲೇ ಇನ್ನೊಂದು ತರ ಕೊಟ್ಟಿದ್ದೇನೆ ನೋಡಿ. ಒಂದು ಟ್ರಯಾಂಗಲ್ ಈ ತರ ಇರ್ತದೆ. One triangle is like this. ಈ ತರ ಇರುತ್ತೆ. ಇನ್ನೊಂದು ಟ್ರಯಾಂಗಲ್ ಉಲ್ಟಾ ಹೊಡೆದಿರ್ತಾರೆ ನೋಡಿ, ಈ ತರ ಇರುತ್ತೆ. ಬಟ್ ಒಂದು ಪಾಯಿಂಟ್ ಇಂದ ಸ್ಟಾರ್ ತರ ಇದು ಕೌಂಟ್ ಆಗಿಲ್ಲ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ನೀವೇನ್ ಮಾಡಿದ್ರೆ ನೋಡಿ, ಈ ಒಂದು ಟ್ರಯಾಂಗಲ್ ಮಾರ್ಕ್ ಮಾಡುವಂತದ್ದು ಲಾಂಗ್ ಟ್ರಯಾಂಗಲ್ 1 ಮತ್ತೆ ಬ್ಲೂ ಕಲರ್ ಮಾಡುವಂತ ಟ್ರಯಾಂಗಲ್ 1 ಪ್ಲಸ್ 2 ಆಗುತ್ತೆ. ಕನ್ಫ್ಯೂಷನ್ ಆಗಲ್ಲ ಅಂತ ಕೊಡಿ. ಬ್ಲೂ ಕಲರ್ ಮಾಡಿರುವಂತ ಒಂದು ಟ್ರಯಾಂಗಲ್ ಮತ್ತೆ ಬ್ಲಾಕ್ ಕಲರ್ ಬರ್ತಿರುವಂತದ್ದು ಇನ್ನೊಂದು ಟ್ರಯಾಂಗಲ್. 2 ಟ್ರಯಾಂಗಲ್ ಆಯ್ತು. ಸೊ ಇವಾಗ ಕೌಂಟ್ ಮಾಡಿ. 1 ಪ್ಲಸ್ 2 ಪ್ಲಸ್ 3 4 5 6. ಹೌ ಮೆನಿ ಟ್ರಯಾಂಗಲ್ಸ್ ಅಂದ್ರೆ ನೋಡಿ, 1 ಇದು 2 3 ಇದು ಒಂದು 4 ಇದು ಒಂದು 5 ಒಂದು 6 ಪ್ಲಸ್ 6 ಒಟ್ಟು ಎಷ್ಟಾಯ್ತು? 8.
ಹೌ ಮೆನಿ ಟ್ರಯಾಂಗಲ್ಸ್ ಆರ್ ದೇರ್ ಇನ್ ದ ಗಿವನ್ ಫಿಗರ್ ಅಂದ್ರೆ ದೇರ್ ಆರ್ 8 ಟ್ರಯಾಂಗಲ್ಸ್ ಆರ್ ದೇರ್ ಇನ್ ದ ಗಿವನ್ ಫಿಗರ್ ಅಂತ ಸುಲಭವಾಗಿ ನಾವು ಮೆಥಡ್ ಅನ್ನು ಅಪ್ಲೈ ಮಾಡಿ ಹೇಳ್ಬೋದು. ಸ್ನೇಹಿತರೆ, ಇಂತಹ ಕಾಂಪ್ಲೆಕ್ಸ್ ಲೆಕ್ಕಗಳು ನಿಮಗೆ ಅತ್ಯಂತ ಸುಲಭವಾಗಿದ್ದಾವೆ ಅಂತ ಅಂದ್ಕೊಂಡು ಸುಲಭವಾಗಿ ಎಕ್ಸಾಮಿನೇಷನ್ ಬಿಡಿಸ್ತೀರಾ ಅಂತ ಅಂದ್ಕೊಂಡು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಿಮಗೆ ಇಷ್ಟವಾದ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋಗಳಲ್ಲಿ ಮುಂದೆ ಬೇರೆ ಬೇರೆ ಕಾನ್ಸೆಪ್ಟ್, ಬೇರೆ ಬೇರೆ ವಿಷಯಗಳನ್ನು ತೆಗೆದುಕೊಂಡು ನಿಮಗೆ ತಿಳಿಸಲಿದ್ದೇನೆ. ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ.